ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮತ್ತು ನಮ್ಮಕ್ಕ ಬೆಳಗ್ಗೆನೆ ಒಂದು 6 ಗಂಟೆಗೆ ಎದ್ದಿದ್ವಿ. ಎದ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೂ ಕಟ್ತಾ ಕೂತಿದ್ವಿ. ಏನಕ್ಕೆ ಅಂತಂದರೆ ಇವತ್ತು ಮಂಗಳವಾರ ಅಂಗಾರಕ ಚತುರ್ಥಿ ಇದ್ದಿದ್ದರಿಂದ ನಮ್ಮ ಮಾತೆ ಅಂದರೆ ತಾಯಿ ಅವ್ರು ಚೌತಿ ಮಾಡ್ತಾಯಿದ್ರು. ನಾನು ಮತ್ತು ಅಕ್ಕ ಹೂ ಕಟ್ಕೊಡ್ತಾಯಿದ್ವಿ. ಮಾತೆ ಎಲ್ಲನೂ ರೆಡಿ ಮಾಡಿದ್ರು. ಸ್ನಾನ ಮಾಡಿ ಬೆಳಗ್ಗೆನೆ ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ತುಳಸಿ ಗಿಡ ಎಲ್ಲ ತೊಳೆದು ಕುಂಕುಮ ಇಟ್ಟು ಬಾಗಿಲೆಲ್ಲ ತೊಳೆದು ರಂಗೋಲಿಯನ್ನು ಬಿಟ್ಟು ಅವ್ರಿಗೆ ಆಗದಿದ್ರೂ ಕೂಡ ಎಲ್ಲವನ್ನು ಮಾಡ್ತಿದ್ರು. ಯಾಕಂದರೆ ಗಣೇಶ ಅಂದರೆ ಅಷ್ಟು ಭಕ್ತಿ ಮತ್ತು ಪ್ರೀತಿ ಅವ್ರಿಗೆ. ಸೊ ಅದಕ್ಕೆ ನಾವು ಹೆಲ್ಪ್ ಮಾಡಿದ್ವಿ. ಮತ್ತು ಎಲ್ಲ ರಂಗೋಲಿ ಬಿಡಿಸಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಈ ವಯಸ್ಸಲ್ಲೂ ಇವರು ಇಷ್ಟೊಂದು ಭಕ್ತಿಯಿಂದ ಮಾಡೋದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಹೀಗೆ ಎಲ್ಲ ಪೂಜೆ ಮಾಡೋಕ್ಕೆ ತಯಾರಿ ಮಾಡಿದ್ರು. ಅಕ್ಕ ಇನ್ನೊಂದು ಕಡೆ ಪುಳಿಯೋಗರೆ ಮತ್ತು ಉಪ್ಪಿಟ್ಟು ಕೇಸರಿಬಾತ್ ಎಲ್ಲ ಮಾಡಿದ್ಲು, ಚೆನ್ನಾಗಿತ್ತು. ನಾವು ರುಚಿ ನೋಡೋಕ್ಕಿಂತ ಮುಂಚೆ ದೇವ್ರ ಮುಂದೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋಕ್ಕೆ ತಯಾರು ಮಾಡಿದ್ವಿ. ಮಾತೆ ಸರಿ ಅಂತ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರು. ಸರಿ ಅಂತ ಪೂಜೆ ಆದಮೇಲೆ ನಾವೆಲ್ಲರೂ ತಿಂಡಿ ಹಾಕ್ಕೊಂಡು ತಿಂದ್ವಿ. ಇವತ್ತು ಹೊರಗಡೆ ಹೋಗಬೇಕಾಗಿರೋದ್ರಿಂದ ರೆಡಿ ಆದ್ವಿ. ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಅದು ಯಾವ ದೇವಸ್ಥಾನ ಅಂತಂದರೆ ಬೇರೆ ಯಾವುದೂ ಅಲ್ಲ, ನಮ್ಮ ಊರಲ್ಲೇ ಇರುವಂತಹ ಹೊಳೆ ದೇವಮ್ಮನ ದೇವಸ್ಥಾನ. ಈ ದೇವಸ್ಥಾನ ನಮ್ಮ ಮನೆಯಿಂದ ಏನು ಜಾಸ್ತಿ ದೂರ ಇಲ್ಲ, ಹೆಚ್ಚಂದರೆ ಅರ್ಧ ಕಿಲೋಮೀಟರ್ ಆಗ್ಬೋದು. ನಾವು ಸರಿ ಅಂತ ಮಕ್ಕಳು ಇರೋದ್ರಿಂದ ಆಟೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಯಾವ ಆಟೋನೂ ಕೂಡ ಆ ಟೈಮಲ್ಲಿ ಸಿಗಲಿಲ್ಲ. ಯಾಕಂದರೆ ನಾವು ಹೊರಟಿದ್ದೆ ಒಂದು 11 ಗಂಟೆ 12 ಅಷ್ಟಾಗಿತ್ತು. ಇನ್ನೇನು ಮಾಡೋಣ ಅಂತ ಅಂದ್ಕೊಂಡು ಸರಿ ಅಂತ ನಡ್ಕೊಂಡೇ ಹೋದ್ವಿ. ನನಗಂತೂ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಖುಷಿನೇ, ಬೇಜಾರೇನೂ ಇಲ್ಲ. ಸ್ವಲ್ಪ ಬಿಸಿಲು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಮತ್ತು ಇಲ್ಲಿ ಹೋಗೋ ದಾರಿಲೆಲ್ಲ ಕಾಲುವೆ ಇದೆ, ಸುತ್ತಲೂ ಗ್ರೀನರಿ ಇದೆ. ನಂಗೆ ಇದೆಲ್ಲ ಸಿಕ್ಕಾಬಿಟ್ಟೆ ಇಷ್ಟ. ಈ ಥರ ಎಲ್ಲ ಗಿಡ ಮರಗಳನ್ನ, ಕಾಲುವೆನ, ನೀರನ್ನು, ಕಾಲ್ದಾರಿನ ನೋಡ್ಕೊಂಡು ಹೋಗೋದೇ ಒಂದು ಚೆಂದ. ನನಗೆ ಎಷ್ಟೊಂದು ನೋಡ್ಕೊಂಡು ಹೋದರೂ ನನಗೇನು ಕಾಲು ನೋವು ಬರೋಲ್ಲ ಇದೆಲ್ಲ ನೋಡಿದ್ರೆ. ನೋಡಿ, ಅದು ಕಾಣ್ತಾ ಇರೋ ನದಿ ಕಬಿನಿ. ಈ ಹೊಳೆ ದೇವಮ್ಮನ ದೇವಾಲಯದ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನಾನು ಆ ವಿಡಿಯೋನ. ಅದರಲ್ಲಿ ಈ ದೇವಾಲಯದ ಹಿಸ್ಟ್ರಿ ಮತ್ತು ನಮ್ಮ ಗದ್ದೆ ಇಲ್ಲಿರೋದು ಅದೆಲ್ಲನೂ ನಾನು ಹೇಳಿದ್ದೀನಿ. ನೀವು ಬೇಕಾದರೆ ಹೋಗಿ ನನ್ನ ಚಾನಲಲ್ಲಿ ಅದನ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ, ನೋಡ್ಬೋದು. ಇಲ್ಲಿ ತುಂಬಾ ಪ್ರಶಾಂತವಾದ ವಾತಾವರಣ ಯಾವಾಗಲೂ ಇರುತ್ತೆ. ಇಲ್ಲಿ ಪ್ರಕೃತಿಯ ಮಾತಿರುತ್ತೆ ಬಿಟ್ಟರೆ ಇನ್ನು ಬೇರೆ ಯಾವ ಗದ್ದಲನೂ ಇರಲ್ಲ. ಸರಿ ಅಂತ ನಾವು ದೇವಸ್ಥಾನ ರೀಚ್ ಆದ್ವಿ. ನಾವು ಎಷ್ಟೋ ಸಲ ಇಲ್ಲಿ ಬಂದಾಗ ಇದನ್ನು ನಾವು ಪಿಕ್ನಿಕ್ ಥರನೂ ಈ ಸ್ಥಳನ ಬಳಸ್ಕೊಂಡಿದ್ದೀವಿ. ಅಂದರೆ ನಾವು ಊಟ ತರೋದು, ಅಲ್ಲೇ ಮನೇಲೇ ಮಾಡ್ಕೊಂಬರೋದು, ಈ ನೇಚರ್ ಮಧ್ಯ ದೇವಸ್ಥಾನದ ಹತ್ರ ಜಾಗ ಇದೆ, ಅಲ್ಲಿ ಕೂತ್ಕೊಂಡು ತಿನ್ನೋದು, ಅದೆಲ್ಲ ಮಾಡಿದ್ದೀವಿ. ಫ್ಯಾಮಿಲಿ ಎಲ್ಲ ಇಲ್ಲಿ ಸೇರಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಬಟ್ ಇವಾಗ ಈ ಸಲ ಊಟ ತರೋಕ್ಕಾಗಲಿಲ್ಲ ನಮಗೆ. ಯಾಕಂದರೆ ಮನೇಲಿ ಅವಾಗಷ್ಟೇ ತಿನ್ಕೊಂಬಂದಿದ್ದರಿಂದ ಕ್ಯಾರಿ ಮಾಡೋದು ಕಷ್ಟ ಆಯಿತು. ಸೊ ಅದಕ್ಕೆ ಬೇಡ ಅಂತ ಹಾಗೆ ಬಂದ್ವಿ. ಅಣ್ಣನೂ ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಿದ್ರೆ ಅವನೆಲ್ಲದಕ್ಕೂ ವೆಹಿಕಲ್ಗೆ ಊಟಕ್ಕೆಲ್ಲ ಅರೇಂಜ್ ಮಾಡೋನು. ಬಟ್ ಅಣ್ಣ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅವ್ನು ನಮ್ಮ ಜೊತೆ ಬಂದಿರದೇ ಇರೋ ಕಾರಣದಿಂದ ನಾವೇ ಹಾಗೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದ್ವಿ. ಮತ್ತು ಆಗಷ್ಟೇ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಸರಿ ಅಂತ ನಾವು ಹೊರಗಡೆನೇ ಕೈ ಮುಗಿದ್ವಿ.
ಸರಿ ಅಂತ ದೇವಸ್ಥಾನದ ಮುಂದೆ ಒಂದು ಸೆಲ್ಫಿ ತೊಗೊಂಬಿಡೋಣ ಅಂತ ತೊಗೊಂಡ್ವಿ. ನಮ್ಮ ದೊಡ್ಡಪ್ಪನೂ ಅಲ್ಲೇ ಇತ್ತು, ಸೊ ಅವರು ಜೊತೆಗೆ ಬಂದರು ಸೆಲ್ಫಿಗೆ. ಅದಾದಮೇಲೆ ನಮ್ಮ ಮನೆ ಬಾಯ್ಸ್ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ದಾಯಿತು. ಇವರಂತೂ ಕೈಗೆ ಸಿಗ್ತಾ ಇರಲಿಲ್ಲ. ಸರಿ ಅಂತ ನಮ್ಮ ತ್ರಿಷು ಇಲ್ಲೇ ಮಾತಾಡಿಕೊಂಡು ನಮ್ಮ ಮಾತೆ ಜೊತೆ ಕೂತಿದ್ದ, ಏನೇನೋ ಸ್ಟೋರಿ ಹೇಳ್ಕೊಂಡು ಅವ್ನ ಸ್ಕೂಲ್ ಬಗ್ಗೆ. ಸೊ ಅದಕ್ಕೆ ನಾವು ಹೊಳೆ ಹತ್ರ ಹೋಗಿ ಬಂದುಬಿಡೋಣ ಅಂತ ಅಕ್ಕ ಮತ್ತು ನಾನು ಅವನ್ನ ಅಲ್ಲೇ ಕೂರಿಸಿ ನಮ್ಮ ಮಾತೆ ಜೊತೆ ಹೊಳೆ ಹತ್ರ ಹೋದ್ವಿ. ಇಲ್ಲೂ ಕಾಲು ದಾರಿ ಇದೆ ಹೊಳೆಗೆ ಹೋಗೋಕ್ಕೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಇದೆಲ್ಲ ನಾಟಿ ಹಾಕಿದ್ರು ಅವಾಗಷ್ಟೇ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಪೈರಾಗಿತ್ತು. ಇವಾಗ ಒಂದು ತಿಂಗಳು ಗ್ಯಾಪ್ ಕೊಟ್ಟಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ನೋಡಿ ನಮ್ಮ 6 ಮಕ್ಕಳು ಇಲ್ಲೇ ಫೋಟೋ ವೀಡಿಯೋಸ್ ತಗೋತಾ ಇದ್ದಾರೆ. ನಾನು ಒಂದೆರಡು ಫೋಟೋಸ್ ತಗೊಂಡೆ. ತುಂಬಾ ಚೆನ್ನಾಗಿ ಬಂತು. ನೀವೀಗಾಗಲೇ ಆ ಫೋಟೋಸ್ ವೀಡಿಯೋಸ್ ನೋಡಿರ್ತೀರಾ, ನಂಗೆ ಗೊತ್ತು. ಹೀಗೆ ಈ ನೇಚರ್ನ ಎಂಜಾಯ್ ಮಾಡಿ ಹೊಳೆ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋದ್ವಿ. ನಮ್ಮ ತ್ರಿಷು ಹೋಗಿ ಬಚ್ಚಿಟ್ಕೊಂಡಿದ್ದವನು ನನ್ನನ್ನು ನೋಡಿದ್ಮೇಲೆ ಮತ್ತೆ ವಾಪಸ್ ಬಂದ. ಅದಾದಮೇಲೆ ಸ್ಟಾರ್ಟ್ ಆಯಿತು ಇವ್ರದ್ದು ಜಲಕ್ರೀಡೆ. ನಮ್ಮ ತ್ರಿಷು ಅಂತೂ ನೀರಿಗೆ ಎದ್ರುಕೊಂಡು ಇಳಿತಾ ಇಲ್ಲ. ಆದರೆ ಈ ದೊಡ್ಡ ಮಕ್ಳುಗಳು ಬಿಡಬೇಕಲ್ಲ ಅವನಿಗೆ ನೀರು ಹಾಕಿ ಹಂಗೆ ಮಾಡಿ ಹಿಂಗೆ ಮಾಡಿ. ಅವನಿಗೆ ಸ್ವಲ್ಪ ಭಯ ಇತ್ತು, ಅದನ್ನೆಲ್ಲ ಹೋಗಿಸಿದ್ರು. ಆಮೇಲೆ ಕೊನೆಯಲ್ಲಿ ಅವನೇ ಎದ್ದು ಬಂದರೂ ಬರದೇ ಇರೋ ರೇಂಜಿಗೆ ಕಂಫರ್ಟಬಲ್ ಆಗಿಬಿಟ್ಟ ನೀರಿಗೆ. ನೀರ್ನ ಶಾಂತವನ್ಗೆ ಹೀಗಿತ್ತು ಇವ್ರ ಗಲಾಟೆ. ನಾನು ಸೀರೆ ಹಾಕ್ತೆ ಡ್ರೆಸ್ ಹಾಕೊಂಬಂದಿದ್ದರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಆದರೆ ದುರಾದೃಷ್ಟವಶಾತ್ ನಾನು ಸ್ಯಾರಿ ಹಾಕಿದ್ದೆ. ಈ ಸ್ಯಾರಿಯಲ್ಲಿ ಯಾವ ಅಡ್ವೆಂಚರ್ನು ಮಾಡುವಂತಹ ಪರಿಸ್ಥಿತಿಲಿ ನಾನಿರಲಿಲ್ಲ. ಯಾಕಂದರೆ ಸ್ಯಾರಿ ಹಾಳಾಗೋದು. ಸ್ಯಾರಿ ಹೋಗಲಿ ಬಿಡು ಅಂತ ಅನ್ನೋಕ್ಕೂ ಆಗೋಲ್ಲ, ಯಾಕಂದರೆ ಇದು ನನ್ನ ಫೇವ್ರೆಟ್ ಸ್ಯಾರಿ. ಸೊ ಅದಕ್ಕೆ ನಾನು ಸುಮ್ಮನೆ ನಿಂತಿದ್ದೆ. ನೋಡ್ತಾ ಇದ್ದಂಗೆ ಸಂಜೆನೂ ಆಯಿತು. ಜೊತೆಗೆ ಇಲ್ಲಿ ಒಂದು ಕಪಲ್ ಫೋಟೋಶೂಟ್ ಮಾಡ್ಸೋಕ್ಕೂ ಬಂದರು. ನಮ್ಮ ತ್ರಿಷು ಅಂತೂ ಎದ್ದು ಬರ್ತಾನೆ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾನೆ ಒಳಗಡೆನೆ. ಬಾರೋ ಅಂತಂದ್ರೂ ಪಾಪ ನಮ್ಮಿಂದ ಕಪಲ್ಸ್ ಫೋಟೋಶೂಟ್ಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇತ್ತು. ನೋಡಿ ನಮ್ಮ ತ್ರಿಷು ಎಷ್ಟು ನೀರು ಒಳಗಡೆನೆ ಕೂತ್ಬಿಟ್ಟಿದ್ದಾನೆ ಅಂತಂದರೆ ಬರೋದಕ್ಕೆ ರೆಡಿನೇ ಇಲ್ಲ. ನೋಡಿ ಹೀಗಿತ್ತು ಇವ್ರ ಫೋಟೋಶೂಟು. ಸೊ ಫೈನಲಿ ತ್ರಿಷು ಮೇಲೆದ್ದು ಬಂದ. ಸರಿ ಅಂತ ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಮುಂದೆ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.